ವಿರಚಿತ ಸಮಯಸಾರ ಪರಮಾಗಮದಲ್ಲಿ ಉದ್ಬುದ್ಧಗೊಂಡಿರುವ ಟೀಕೆಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯಪಾಪ ಅಧಿಕಾರದ 8ನೇ ಕಲಶಿಗೆ ಕರ್ಮ ಸ್ವಭಾವೇನ ಜ್ಞಾನಸ್ಯ ದ್ರವ್ಯಾಂತರ ಸ್ವಭಾವತ್ವಾನ್ ಮೋಕ್ಷ ಹೇತುರ್ನ ಕರ್ಮತಃ. ಬಾಹ್ಯ ಆ ಕಾರಣದಿಂದ ಬಾಹ್ಯ ಅಂತರರೂಪ ಸೂಕ್ಷ್ಮ ಸ್ಥೂಲ ರೂಪ ಎಷ್ಟೋ ಆಚರಣೆಯ ರೂಪ ಚಾರಿತ್ರವಿದೆ. ಅದು ಕರ್ಮಕ್ಷಯದ ಕಾರಣವಿಲ್ಲ, ಬಂಧದ ಕಾರಣವಿದೆ. ಯಾವ ಕಾರಣದಿಂದ? ದ್ರವ್ಯಾಂತರ ಸ್ವಭಾವತ್ವ, ಆತ್ಮದ್ರವ್ಯದಿಂದ ಭಿನ್ನವಾದ ಉದ್ಗಲ ದ್ರವ್ಯವು ಅದರ ಸ್ವಭಾವ ರೂಪವಿರುವುದರಿಂದ, ಅರ್ಥಾತ್ ಇವೆಲ್ಲವೂ ಉದ್ಗಲ ದ್ರವ್ಯದ ಉದಯದ ಕಾರ್ಯಗಳಿವೆ, ಜೀವದ ಸ್ವರೂಪವಿಲ್ಲ. ಯಾವ ಬಾಹ್ಯಾಭ್ಯಂತರ ರೂಪ ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಇದೆಯಲ್ಲ, ಆಚರಣೆಯ ರೂಪದ ಚಾರಿತ್ರ ಇದೆಯಲ್ಲ, ಅದೆಲ್ಲವೂ ಉದ್ಗಲ ಕರ್ಮದ ಉದಯದ ಕಾರ್ಯದವೆ ಅಂತ ಹೇಳ್ತಾರೆ. ಜೀವದ ಸ್ವರೂಪ ಅಲ್ಲ ಅಂತ ಹೇಳ್ತಾರೆ. ಕಾರ್ಯ ಅಂತೂ ಜೀವನ ಮಾಡ್ತಾನೆ, ಆದರೆ ಉದ್ಗಲ ಕರ್ಮದ ಉದಯದ ನಿಮಿತ್ತದಲ್ಲಿ ಆಗುವಂಥ ಕಾರ್ಯ ಇದ್ದಾವೆ. ಅವು ಜೀವದ ನಿಜ ರೂಪ ಅಲ್ಲ. ನಿನ್ನೆ ಯಾವ ಮಾತಿನ ಚರ್ಚೆ ಯಾವುವನ್ನು ಪರಿಸೀಮೆಯ ಕಡೆಗೆ ತಲುಪಿದ್ದು ಇತ್ತು, ಅದರ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನಾದರೂ ಸ್ಪಷ್ಟೀಕರಣ ಅದರಲ್ಲಿ ನಮ್ಮ ಬುದ್ಧಿಗೆ ತಿಳಿಯುವ ಹಾಗೆ ಆಗ್ತಿದೆಯನ್ನ ನೋಡಿದ್ರೆ, ನಿಗೋಧಾವಸ್ಥೆಯಲ್ಲಿರುವಂಥ ಭಾವಕಲಂಕದ ಪ್ರಚುರತೆ, ಸಮಸ್ತ ಸಂಸಾರಿ ಸಂಜ್ಞೆ ಪಂಚೇಂದ್ರಿಯ ಮಿಥ್ಯಾದೃಷ್ಟಿ ಜೀವರುಗಳಲ್ಲಿ ಇರುವಂಥ ವಿಪರೀತ ಪರಿಣಮನ, ಚತುರ್ಥ ಗುಣಸ್ಥಾನಾವರ್ತಿಯಿಂದ ಹಿಡಿದುಕೊಂಡು 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಇರುವಂಥ ಅಸ್ಥಿರತಾಜನ್ಯ ದೋಷ ಮತ್ತು 10ನೇ ಗುಣಸ್ಥಾನದ ಉಲ್ಲಂಘನ ಆಗಿ 12ನೇ ಗುಣಸ್ಥಾನದೊಳಗ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿಂದ ಹಿಡಿದು ಸಾರಿ ಅನಂತ ಕಾಲದವರೆಗಿನ ಯಾವ ಶುದ್ಧಾವಸ್ಥೆ ಇದೆ, ಅದೆಲ್ಲವೂ ಜೀವದ ಸ್ವರೂಪ ಅಲ್ಲ. ಅದು ಯಾವುದೂ ಜೀವದ ಸ್ವರೂಪ ಅಲ್ಲ. ಏನಾಯಿತು? ತಿಳಿತಂದ್ರ ವಿಷಯ. ನಿಗೋಧಾವಸ್ಥೆಯಲ್ಲಿರುವಂಥ ಭಾವಕಲಂಕದ ಪ್ರಚುರತೆ, ಸಂಜ್ಞೆ ಪಂಚೇಂದ್ರಿಯದವರೆಗಿರುವಂಥ ಮಿಥ್ಯಾದೃಷ್ಟಿ ಜೀವದ ವಿಪರೀತ ಪರಿಣಮನ, 4ನೇ ಗುಣಸ್ಥಾನದಿಂದ ಹಿಡಿದು 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಇರುವಂಥ ಅಸ್ಥಿರತಾಜನ್ಯ ದೋಷ, 10ನೇ ಗುಣಸ್ಥಾನದ ಅಂತಿಮ ಸಮಯದಿಂದ ಹಿಡಿದು ಸಾರಿ ಅನಂತ ಕಾಲದವರೆಗೆ ಶುದ್ಧಾವಸ್ಥೆಯಲ್ಲಿ ಅನಂತ ಕಾಲದವರೆಗೆ ಯಾವ ಶುದ್ಧ ಪರಿಣಮನ ಆಗುತ್ತಿದೆಯೋ ಅದೆಲ್ಲವೂ ಜೀವದ ಸ್ವರೂಪ ಅಲ್ಲ. ಶುದ್ಧಾವಸ್ಥೆಯಲ್ಲಿ ಯಾವುದೇ ಸಾರಿ ಅನಂತ ಕಾಲದವರೆಗೆ 10ನೇ ಗುಣಸ್ಥಾನದ ಉಲ್ಲಂಘನ ಆಯಿತು, ಕ್ಷಪಕ ಶ್ರೇಣಿ ಆರೋಹಣ ಮಾಡಿದಂಥ ಸಾಧಕ ಜೀವನ 10ನೇ ಗುಣಸ್ಥಾನದ ಉಲ್ಲಂಘನ ಆಗಿ 12ನೇ ಗುಣಸ್ಥಾನದೊಳಗ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಸಿದ್ಧರಂಥದ್ದನ ಅನುಭವ ಅವನಿಗೆ ಆರಂಭ ಆಗಿಬಿಡ್ತಿದೆ. ಆ ಆರಂಭವಾದಂಥ ಶುದ್ಧ ಅನುಭೂತಿ ಆ ಸಮಯದಿಂದ ಹಿಡಿದ ಅನಂತ ಕಾಲದವರೆಗೆ ಆ ಜೀವದಲ್ಲಿ ನಡೆದದ್ದೇ ಇರ್ತಿದೆ.
ಆದರೆ ಅದು ಜೀವದ ಸ್ವರೂಪ ಅಲ್ಲ. ಹಾಗಾದ್ರೆ ಪರರೂಪದ ಪರಿಣಾಮ ಇದೆಯೇನ? ಇಲ್ಲ. ಆದ್ರೆ ಅದು ಜೀವದ ತ್ರಿಕಾಲಿ ಸ್ವರೂಪ ಅಲ್ಲ. ಹೀಗಿದ್ದ ಮೇಲೆ ಆ ಸಿದ್ಧರಿಂದ ಹಿಡಿದುಕೊಂಡು ಈ 4ನೇ ಗುಣಸ್ಥಾನದವರೆಗೆ ಯಾವ 2 ವಿಭಾಗ ಇದೆಯಲ್ಲ, ಕೆಳಗೆ ಮೇಲಿನಿಂದ ಕೆಳಗೆ ಬಂದ ಮೇಲೆ 2 ವಿಭಾಗ, ಒಂದು ಸಾಧಕ ಮತ್ತು ಒಂದು ಸಾಧ್ಯ ರೂಪ. ಯಾವ 2 ವಿಭಾಗ ಇದಾವೆ ಅಲ್ಲ, ಆ ಜೀವರುಗಳಿಗೆ ನಿರಂತರ ಧ್ಯೇಯ ಯಾವುದು ಇದೆ? ಸಾಧಕ ಜೀವನಿಗೆ ಸಿದ್ಧಾಗುವುದು ಧ್ಯೇಯ ಇದೆ, ಸಿದ್ಧರಿಗೆ ಸಿದ್ಧಾಗೆ ಉಳಿಯುವುದು ಧ್ಯೇಯ ಇದೆ. ಹೀಗೇನ್ರಿ? ಸಾಧಕನಿಗೆ ಸಿದ್ಧಾಗುವ ಗುರಿ ಇದೆ. ಯಾವ ಜೀವ ಸಿದ್ಧಾವಸ್ಥೆಗೆ ಪ್ರಾಪ್ತ ಆಗಿದನೋ ಆ ಜೀವ ಸಿದ್ಧಾವಸ್ಥೆಯಲ್ಲಿನ ಶಾಶ್ವತವಾಗಿ ಉಳಿಯುವ ಗುರಿ ಇದೆ. ಹೀಗಿದೆ ಅಂದ್ರೆ ಇಲ್ಲ. ಸಾಧಕ ಜೀವನಿಗೆ ತ್ರಿಕಾಲಿ ಧ್ರುವದ ಅವಲಂಬನೆ ಇದೆ, ಸಿದ್ಧನಿಗೆ ತ್ರಿಕಾಲಿ ಧ್ರುವ ಸ್ವಭಾವದ ಅವಲಂಬನೆ ಶಾಶ್ವತವಾಗಿ ಉಳಿದು ಬಿಡ್ತಿದೆ. ಇನ್ನು ಇದರದ ಇನ್ನೊಂದು ರೀತಿಯ ಸ್ಪಷ್ಟೀಕರಣ ಹೀಗಿದೆ. ಯಾವ 4 ವಿಭಾಗ ಏನು ತಗೊಂಡಿರ್ತಲ್ಲ, ಒಂದು ನಿಗೋಧದ ಭಾವಕಲಂಕದ ಪ್ರಚುರತೆ, ಒಂದು ಸಂಜ್ಞಿ ಪಂಚೇಂದ್ರಿಯದವರೆಗಿನ ಮಿಥ್ಯಾದೃಷ್ಟಿಯ ವಿಪರೀತ ಪರಿಣಮನ, ಆಮೇಲೆ 4ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಅಸ್ಥಿರತಾಜನ್ಯ ದೋಷ, 10ನೇ ಗುಣಸ್ಥಾನದ ಚರಮ ಸಮಯದಿಂದ ಹಿಡಿದ ಅನಂತ ಕಾಲದವರೆಗೆ ಶುದ್ಧ ಪರಿಣಮನ. ಈ 4 ಗ್ರಹಣ ಮಾಡಿದ ನಂತರ ಅನುಭೂತಿಯಂತೂ ಯಾವುದು ಪ್ರಕಟ ಇದೆಯಲ್ಲ ಅದರದ್ದೇ ಇದೆ. ಅದರ ಜೀವದ ಅಲ್ಲಂತ ಇರಲಿದೆ 10ನೇ ಗುಣಸ್ಥಾನದಿಂದ ಅದನ್ನ ಸ್ಪಷ್ಟ ತಿಳಿಸ್ಬೇಕು. ಆಯ್ತಪ್ಪ. 10ನೇ ಅಂದ್ರೆ 4ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಅಸ್ಥಿರತಾಜನ್ಯ ದೋಷ ಇದೆ. ಮುಂದ 10ನೇ ಗುಣಸ್ಥಾನದ ಚರಮ ಸಮಯದಿಂದ ಕೊನೆಯ ಅಂತಿಮ ಸಮಯದಿಂದ ಅನಂತ ಕಾಲದವರೆಗೆ ಆ ಜೀವದ ಯಾವ ಪರಿಣಮನ ಇದೆಯೋ ಅದು ಜೀವದ ಸ್ವರೂಪ ಅಲ್ಲ. ಯಾಕಲ್ಲ ಅಂತಂದ್ರ ಅದು ಅನಾದಿ ಕಾಲದಿಂದ ಇಲ್ಲಲ್ಲ. ಜೀವದಲ್ಲಿ ಇದೇನ ಅನಾದಿ ಕಾಲದಿಂದ ಇಲ್ಲ. ಜೀವದ ಸ್ವರೂಪ ಅಥವಾ ಜೀವದ ಸ್ವಭಾವ ಯಾವುದಕ್ಕಂತಾರೋ, ಯಾವುದೇ ತ್ರಿಕಾಲದಲ್ಲೂ ವಿದ್ಯಮಾನ ಇದೆಯೋ ಅದು ಜೀವದ ಸ್ವರೂಪ. ನಾನು ಸ್ವಭಾವ ಅನ್ಲಿಲ್ಲ, ಸ್ವರೂಪನ ಅಂದಿದ್ದೇನೆ ಬುದ್ಧಿಪೂರ್ವಕ. ರೂಪ ಅಂದ್ರೆ ಪ್ರಗಟ ಯಾವುದಿದೆಯೋ ಅದು. ಸ್ವಭಾವ ಅಂತಂದ್ರ ಶಕ್ತಿ ರೂಪ ಯಾವುದಿದೆಯೋ ಅದು. ಆದ್ರ ಭಾವ ಶಬ್ದದ ಅರ್ಥ ಪರ್ಯಾಯಕ್ಕನೂ ಇದೆ ರೀ. ಭಾವ ಶಬ್ದದ ಅರ್ಥ ಅಶುದ್ಧ ಭಾವ, ಶುಭ ಭಾವ, ಅಶುಭ ಭಾವ, ಶುದ್ಧ ಭಾವ ಅಂಥೇಳಿ ಪ್ರಗಟ ಪರ್ಯಾಯಕ್ಕನೂ ಇದೆ. ರೂಪ ಶಬ್ದದ ಅರ್ಥ ಪರ್ಯಾಯಕ್ಕನೇ ಇದೆ. ತಿಳಿದ್ರೆ ಭಾವ ಶಬ್ದದ ಅರ್ಥ ಪರ್ಯಾಯಕ್ಕನೂ ಕೆಲವೊಮ್ಮೆ ಬಳಸಲಾಗಿದೆ. ಆದರೆ ರೂಪ ಶಬ್ದ ನಿಜವಾಗಿ ಪರ್ಯಾಯದನ್ನ ಸೂಚಕ ಇದೆ, ಪರ್ಯಾಯದ ಸಲುವಾಗಿನ ಬಳಸಲಾಗುತ್ತದೆ. ಹಾಗಾದ್ರೆ ಈ ಯಾವ 4 ಪ್ರಕಾರದ ವಿಭಾಗ ಮಾಡಿ ಹೇಳ್ತಾನ ಅದು ಜೀವದ ಸ್ವರೂಪ ಅಲ್ಲ ಅಂತ ಹೇಳಿ ಹೇಳ್ತು. ಅಲ್ಲಿ ಸ್ವರೂಪ ಶಬ್ದದ ಅರ್ಥ ತ್ರಿಕಾಲದಲ್ಲೂ ಪ್ರಗಟ ಇರುವಂಥ ಕಾರಣ ಶುದ್ಧ ಪರ್ಯಾಯದ ಮಾತಿದೆ. ಸ್ವರೂಪ ಅಲ್ಲ ಅಂಥೇಳಿ ಅವ 4ಕ್ಕೂ ಹೇಳ್ತಲ್ಲ. ಸಿದ್ಧಾವಸ್ಥೆಯಲ್ಲಿ ಯಾವ ಶುದ್ಧ 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 ಕೃತಕೃತ್ಯ ಪರಿಣಮನ ನಡೆದಿದೆ ಅದು ಜೀವದ ಸ್ವರೂಪ ಅಲ್ಲ ಅಂತ ಹೇಳಿ ಹೇಳ್ತು. ಯಾಕೆ ಅಂತಂದ್ರ ಈ ಒಂದು ಸಮಯದೊಳಗ ಆ ಶುದ್ಧ ಕೃತಕೃತ್ಯ ಯಾವ ಭಾವ ಇದೆ ಅದರದ ಅನುಭವ ಮಾಡಿದ ನಂತರ ಅದರದೇ ಅವಲಂಬನೆ ಅಲ್ಲಿ ಇತ್ತು.
ಅಂತಂದ್ರೆ ಮುಂದಿನ ಸಮಯದೊಳಗೆ ಅಂಥ ಭಾವ ಪ್ರಕಟ ಆಗುತ್ತೆ. ಆ ಪ್ರಕಾರದ ಭಾವ ಪ್ರಕಟ ಆಗಬೇಕಾಯ್ತು ಅಂತಂದ್ರೆ ತ್ರಿಕಾಲಿ ಯಾವ ಜೀವದ ಸ್ವರೂಪ ಇದೆಯಲ್ಲ ಅದನ್ನ ಕಾರಣ ಶುದ್ಧ ಪರ್ಯಾಯದ ಹೆಸರಿನಿಂದ ಪ್ರಕಟಪಡಿಸಲಾಗಿದೆ. ಅದರೊಳಗೆ ಬರುವಂಥ ವಿಷಯನ ಅದರಿದೆ. ಈ 4 ಪ್ರಕಾರ ಕಾರ್ಯಶುದ್ಧ ಪರ್ಯಾಯ ಏನಿದೆ ಅದು ಕೂಡ ಜೀವದ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದ ನಂತರ ನಮಗೆ ಸ್ವಲ್ಪ ಏನಾಗ್ತಿದೆ ಅಂತಂದ್ರೆ ಬೇಸರ ಆಗ್ತಿದೆ. ಆದ್ರೆ ಜೀವದ ಸ್ವರೂಪ ಅದು ಇರ್ತಿತ್ತು ಅಂತಂದ್ರೆ ಅನಾದಿ ಕಾಲದಿಂದ ಇರ್ತಿತ್ತು. ಇನ್ನ ಸ್ವರೂಪದ ಪರಿಚಯ 2 ಪ್ರಕಾರದಿಂದ. ಒಂದು ಸ್ವ ಹೇಗಿದೆಯೋ ಹಾಗೆ ದ್ರವ್ಯದ ಅನುರೂಪವಾಗಿ ಪ್ರಗತ ಅವಸ್ಥೆ ಇರುವುದ ಅದು ಒಂದು ಸ್ವರೂಪ ಇದೆ. ಮತ್ತೆ ಯಾವುದರದ ಅನುಭವ ಆಗ್ತಿದೆಯಲ್ಲ ಅದರ ಹೆಸರು ಕೂಡ ಸ್ವರೂಪ ಇದೆ. ಅಲ್ಲಿ ಭಾವಕಲಂಕದ್ದನ ಅನುಭವ ಆಗಿತ್ತು ನಿಗೋದದೊಳಗೆ. ಸಂಜ್ಞೆ ಪಂಚೇಂದ್ರಿಯ ಮಿಥ್ಯಾದೃಷ್ಟಿ ಸಮಸ್ತ ಜೀವರುಗಳಿಗೆ ವಿಪರೀತತೆಯ ಅನುಭವನ ಆಗ್ತಿದೆ. 4ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಸ್ವಭಾವದ ಅನುಭವ ಆಗ್ತಿದೆ. ಪರ್ಯಾಯದ ಪರಪದಾರ್ಥದ ಜ್ಞಾನ ಉಳಿತಿದೆ ನಿರಂತರ. ಮತ್ತು 10ನೇ ಗುಣಸ್ಥಾನವನ್ನ ಉಲ್ಲಂಘನೆ ಮಾಡ್ತಾ ಇದ್ದ ಹಾಗೆ ಕ್ಷಪಕ ಶ್ರೇಣಿ ಜೀವ ಬೇಕು, ಉಪಶಮ ಶ್ರೇಣಿ ಇದ್ದ ಅಂತಂದ್ರೆ ಉಪಯೋಗ ಇಲ್ಲ. 10ನೇ ಗುಣಸ್ಥಾನದ ಉಲ್ಲಂಘನೆ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಯಾವುದು ಅನುಭವ ಆಗ್ತಿದೆಯಲ್ಲ ಆ ಅನುಭವ ಪೂರ್ಣ ಶುದ್ಧ ಪರ್ಯಾಯದ್ದಾಗ್ತಿದೆ. ಅನುಭೂತಿಯಂತೂ ಶುದ್ಧ ಇರಲಿ ಅಶುದ್ಧ ಇರಲಿ ಮಿಶ್ರ ಇರಲಿ ಅನುಭೂತಿಯಂತೂ ಪರ್ಯಾಯದ್ದನ ಆಗ್ತಿದೆ. ಅಲ್ಲಿ ಪೂರ್ಣ ಶುದ್ಧ ಪರ್ಯಾಯದ ಅನುಭೂತಿ ಆಗ್ತಿದೆ. ಅದರ ಅವಲಂಬನೆ ತ್ರಿಕಾಲಿ ಯಾವ ಸ್ವರೂಪ ಇದೆ ಅದರದೇ ಇರ್ತಿದೆ. ಅದು ಯಾವುದಿದೆ ಹಾಗಾದ್ರೆ? ಇನ್ನು ಭೇದ ಮಾಡಿ ಹೇಳಿದ್ರೆ ಸಿದ್ಧಾವಸ್ಥೆಯಲ್ಲಿ ಅನುಭೂತಿ ನಿರಾಕುಲ ಶಾಂತಿ ಸುಖದ ಆಗ್ತಿದೆ. ಅತೀಂದ್ರಿಯ ಆನಂದ ರೂಪ ಇರ್ತಿದೆ. ಅಲ್ಲಿ ಇಂದ್ರಿಯ ಇಲ್ಲ, ದೇಹ ಇಲ್ಲ, ಕರ್ಮ ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ಸುಖ ಎಂಥದ್ದಿದೆ? ನಿರಾಕುಲ ಆತ್ಮಿಕ ಆನಂದ ಇದೆ. ಅನುಭವ ಆತ್ಮಿಕ ಆನಂದದ್ದು ಇದೆ. ಅವಲಂಬನೆ ಆತ್ಮಸ್ವಭಾವದ್ದಿದೆ. ಎರಡಾದ್ರೂ ಏನಿಲ್ಲರಲ್ಲಿ ಅವಲಂಬನೆ ಆತ್ಮಸ್ವಭಾವದ್ದೇ ಇದೆ, ಅನುಭೂತಿ ಆತ್ಮಿಕ ಆನಂದದ್ದೇ ಇದೆ. ತಿಳ್ಕೊಳ್ಳೋದು ಅವಶ್ಯಕ ಇದೆ. ಯಾವುದು ಧ್ರುವ ತ್ರಿಕಾಲಿ ಸ್ವಭಾವ ಇದೆಯೋ ಅದರ ಅವಲಂಬನೆ ಇದೆ, ಅದರ ಅನುಭೂತಿ ಪರ್ಯಾಯದನೇ ಇದೆ. ಪರ್ಯಾಯ ಎಂಥದ್ದಿದೆ? ಪರ್ಯಾಯ ಪರಮಶುದ್ಧ ಇದೆ. ಪರಮಶುದ್ಧ ಹೇಗಾಗಿದೆ? ಸ್ವಯಂ ತನ್ನ ಷಟ್ಕಾರಕದಿಂದಾಗಿದೆ. ಆದ್ರೂ ನಿಮಿತ್ತದಿಂದ ಹೇಳಿದರೆ ಕಾರಣ ಯಾವುದಿದೆ? ತ್ರಿಕಾಲಿ ಇದ್ದು ಪರಮ ಪಾರಿಣಾಮಿಕ ಭಾವ ಅಥವಾ ಧ್ರುವ ಸ್ವಭಾವ ಅಥವಾ ಕಾರಣ ಶುದ್ಧ ಪರ್ಯಾಯ. ಅದಕ್ಕೆ ಏನಿದೆ? ಅವಲಂಬನ ಇದೆ. ಮಿಥ್ಯಾದೃಷ್ಟಿಗೆ ಅವಲಂಬನೆ ಯಾವುದರದಿದೆ? ಮಿಥ್ಯಾದೃಷ್ಟಿಗೆ ಅವಲಂಬನೆ ಯಾವುದರದಿದೆ? ಮಿಥ್ಯಾದೃಷ್ಟಿಗೆ ಪರದೊಳಗೆ ಸಮರ್ಪಿತ ಇದ್ದಾನೆ, ಅವ ಅವಲಂಬನೆ ಮಾಡುವ ಮಾತನೇ ಇಲ್ಲ. ಸಮ್ಯಕ್ ದೃಷ್ಟಿಗೆ ಅವಲಂಬನೆ ಯಾವುದರದಿದೆ? ಸಮ್ಯಕ್ ದೃಷ್ಟಿಗೆ ಅವಲಂಬನೆ ದ್ರವ್ಯಾರ್ಥಿಕನಯದ ವಿಷಯವಾದಂತಹ ಶುದ್ಧ ದ್ರವ್ಯದ್ದೇ ಇದೆ. ಜ್ಞಾನ ಪರ್ಯಾಯಾರ್ಥಿಕನಯದ ವಿಷಯವಾದಂತಹ ಕ್ಷಣ ಕ್ಷಣ ಬದಲಾಗುವಂತಹ ಪರ್ಯಾಯ. ತನ್ನ ಪರ್ಯಾಯದ ಜ್ಞಾನ ಇಲ್ಲದೆ ಹೋದ್ರೆ ಪರ್ಯಾಯದೊಳಗಿನ ಅಶುದ್ಧಿ ದೂರ ಆಗುವುದು ಸಾಧ್ಯ ಇಲ್ಲ. ನಮಗೆ ಪರ್ಯಾಯದ ಜ್ಞಾನ ಇಲ್ಲ ಅಂತೇಳಿನ ಪರ್ಯಾಯದ ವಿಪರೀತತೆಗೆ ಕೂಡ ನಾವು ಧರ್ಮದ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಪರ್ಯಾಯದ ಜ್ಞಾನ ಯಾಕಿಲ್ಲ? ಪರ್ಯಾಯದ ಜ್ಞಾನ
ಧ್ರುವ ದ್ರವ್ಯದ ಜ್ಞಾನ ಅದಲ್ಲದ ಪರ್ಯಾಯದ ಜ್ಞಾನ, ಅನುಭೂತಿ ಆದಲ್ಲದ ಪರ್ಯಾಯದ ಜ್ಞಾನ ಆಗುವುದೇ ಇಲ್ಲ. ಅನುಭೂತಿ ಆದ್ಮೇಲೆನ, ಸ್ವಭಾವದ ಅನುಭೂತಿ ಆದ್ಮೇಲೆನ ಚೈತನ್ಯ ಸ್ವಭಾವದ ಒಂದು ಚೈತನ್ಯ 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 ಜ್ಞಾತಾದೃಷ್ಟ 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 ಅರೂಪಿ ವಸ್ತುವಿನ ಒಂದು ಅತೀಂದ್ರಿಯ ಪರಮ ನಿರಾಕುಲ ಶಾಂತಿಯ ಅನುಭೂತಿಯ ಆ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಯಾವ ಅನಂತ ಗುಣಮಯವಾದಂತಹ ವಸ್ತು ಇದೆಯೋ ಆ ಅನಂತ ಗುಣಗಳ ವ್ಯಾಪ್ತ ಇರುವಂತಹ ಯಾವ ಅಸಂಖ್ಯ ಪ್ರದೇಶ ಇದಾವೆಯೋ ಅಲ್ಲೆಲ್ಲ ಯಾವ ನಿರಾಕುಲ ನಿರಾಕುಲ ಅರೂಪಿ ಚೈತನ್ಯ ಚೈತನ್ಯದ ಸಂವೇದನ ಆಗ್ತಿದೆಯೋ ಆಗ ಪ್ರಕಟ ಪರ್ಯಾಯ ಶುದ್ಧಿ ಇದೆಯೋ ಅಶುದ್ಧಿ ಇದೆಯೋ, ಅದರೊಳಗೆ ಶುದ್ಧಿ ಅಶುದ್ಧಿ ಎಷ್ಟು ಪ್ರಮಾಣದೊಳಗಿದೆ ಅದೆಲ್ಲ ಅವನಿಗೆ ತಿಳಿದಿದೆ. ಮಿಥ್ಯಾದೃಷ್ಟಿ ಜೀವನಿಗೆ ತನ್ನ ದೋಷ ತಿಳಿದು ಬರೋದನ್ನ ಸಾಧ್ಯ ಇಲ್ಲ. ಆಗಮದ ಎದರ ಅನಿವಾರ್ಯವಾಗಿ ಒಪ್ಕೊಳ್ತಾನೆ ಅನ್ಬೋದ್ರಿ, ಒಪ್ಕೊಳ್ತಾನೆ ಅನ್ನೋದಕ್ಕಿಂತ ಅಂತನ್ರಿ. ಜ್ಞಾನಿ ಗುರುಗಳ ಎದರ ಅನಿವಾರ್ಯವಾಗಿ ಅಂತನ್ರಿ. ಆದ್ರ ಅವನಿಗೆ ತನ್ನ ಪರ್ಯಾಯದ ದೋಷ ಎಷ್ಟು ಆಳ ಇದೆ ಅಥವಾ ಪರ್ಯಾಯದೊಳಗೆ ದೋಷ ಇದೆ ಅನ್ನುವುದರ ಸ್ವೀಕಾರಣ ಸ್ವಲ್ಪ ಮಾತ್ರ ಕೂಡ ಇರುವುದಿಲ್ಲ. ಅದಕ್ಕೆ ಕಾರಣ ಇಷ್ಟ ಇದೆ. ನಿರ್ದೋಷ ಧ್ರುವ ದ್ರವ್ಯ ಸ್ವಭಾವದ ಅನುಭೂತಿ ಪ್ರತ್ಯಕ್ಷ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ನಿರಂತರ ಅನುಭವದಲ್ಲಿ ಬರ್ತಾ ಇರುವಂತಹ ಪರ್ಯಾಯದ ದೋಷ ಕಂಡು ಬರಲು ಸಾಧ್ಯ. ಆಗಮದ ಅಭ್ಯಾಸದಿಂದ ತಿಳಿದು ಬರುವುದಿಲ್ಲ. ಆಗಮದ ಅಭ್ಯಾಸದಿಂದ ತಿಳಿದ ಹಾಗೆ ಅನ್ನಿಸ್ತಿದೆ. ನಿಜವಾಗಿ ಆಗಮದ ಅಭ್ಯಾಸದಿಂದನ ಆ ಪರ್ಯಾಯ ದೋಷ ರೂಪ ಪರ್ಯಾಯವನ್ನ ಅಲಕ್ಷ್ಯ ಮಾಡಿ ಅದನ್ನು ಗೌನ ಮಾಡಿ ದೃಷ್ಟಿಯೊಳಗಿಂದ ಅದರ ಅಭಾವ ಮಾಡಿ ಸ್ವಭಾವದ ಕಡೆಗೆ ಹೋಗುವಂತಹ ಪುರುಷಾರ್ಥ ಒಂದು ಆಗೋದು ಸಾಧ್ಯತೆ ಇದೆ. ಅನ್ಯಥಾ ಬೇರೆ ಏನೂ ಆಗೋದು ಸಾಧ್ಯ ಇಲ್ಲ. ಪ್ರತ್ಯಕ್ಷ ಕಾರ್ಯ ಏನೂ ಆಗೋದು ಸಾಧ್ಯ ಇಲ್ಲ. ಕಾರ್ಯದ ಸಲುವಾಗಿ ಪ್ರೇರಣಾ, ಕಾರ್ಯದ ಸಲುವಾಗಿ ಬಲ ಬರಬಹುದೇ ವಿನಃ ಕಾರ್ಯ ಏನೂ ಆಗುವುದಿಲ್ಲ. ಆಗಮದ ಸೂಕ್ಷ್ಮಾತಿ ಸೂಕ್ಷ್ಮ ಜ್ಞಾನ ಇದ್ರೂ ಕೂಡ ಅದು ಪ್ರಯೋಜನಭೂತ ಇಲ್ಲ. ಯಾವಾಗ ಇವು ಸ್ವಯಂ ತನ್ನ ಪ್ರಯೋಜನದ ಮೂಲಕ ಅಥವಾ ತನ್ನ ಪ್ರಯೋಜನದ ಮೂಲವನ್ನ ಸ್ವಯಂ ಅರಿತುಕೊಂಡು ಅದರ ಕಡೆಗೆ ಉದ್ಯಮಶೀಲ ಆಗ್ತಾನೋ ಆವಾಗ ಇವನಿಗೆ ಆಗಮಾಭ್ಯಾಸ ಸೂಕ್ಷ್ಮ ತತ್ವದ ಜ್ಞಾನ ಉಪಯೋಗಿ ಅಥವಾ ನಿಮಿತ್ತ ಅಂತ ಹೇಳಲಾಗುತ್ತದೆ. ದ್ರವ್ಯಾಂತರ ಸ್ವಭಾವತ್ವ, ಆತ್ಮದ್ರವ್ಯದಿಂದ ಭಿನ್ನವಾದ ಪುದ್ಗಲ ದ್ರವ್ಯವು. ಅಲ್ಲಿ ನೋಡ್ರಿ, ಸಿದ್ಧಾವಸ್ಥೆಯಲ್ಲಿ ಯಾವ ಪರಮ ಶುದ್ಧ ಪರ್ಯಾಯಗಳು ಹೊರಡ್ತಾ ಇದ್ದಾವೆ ಅವು ದ್ರವ್ಯಾಂತರ ಸ್ವಭಾವ ರೂಪದವು ಅಥವಾ ಆತ್ಮಸ್ವಭಾವ ರೂಪದವು. ಯಾವ ಶುದ್ಧ ಪರ್ಯಾಯಗಳು ಹೊರಡ್ತಾ ಇದ್ದಾವಲ್ಲ ಅವು ದ್ರವ್ಯಾಂತರ ಸ್ವಭಾವ ರೂಪದವೋ ಅಥವಾ ಆತ್ಮಸ್ವಭಾವ ರೂಪದವು. ಏನದವು? ಆತ್ಮಸ್ವಭಾವ ರೂಪ ಇದಾವೆ ಅನ್ನೋದು ಕಥಂಚಿತ್ ಸತ್ಯ ಇದೆ. ದ್ರವ್ಯಾಂತರ ಸ್ವಭಾವ ರೂಪ ಇದಾವೆ ಅನ್ನೋದು ಕೂಡ ಕಥಂಚಿತ್ ಸತ್ಯ ಇದೆ. ಯಾಕೆ ಅಂತಂದ್ರ ಉದ್ಗಲ ದ್ರವ್ಯದ ಅಭಾವ ಸೂಚಕದವ್ರೆ. ಅಲ್ಲಿ ಅಪೇಕ್ಷಾ ಬಂತಲ್ಲ, ಉದ್ಗಲ ದ್ರವ್ಯದ ಅಥವಾ ದ್ರವ್ಯ ಕರ್ಮದ ಅಭಾವ ಸೂಚಕದವು. ಕ್ಷಾಯಿಕ ಭಾವದ ಬಗ್ಗೆ ಚರ್ಚೆ ಆಗಿತ್ತಲ್ಲ, ಅಭಾವದ ಸೂಚಕದವು. ಅಭಾವದ ಸೂಚಕ ಇದ್ರೂ ಅದರ ಅಭಾವದಿಂದ ಪ್ರಕಟ ಆಗಿಲ್ಲ, ಸ್ವಯಂ ಪ್ರಕಟ ಆಗಿಲ್ಲ. ಕಥನದೊಳಗ ಸಾಪೇಕ್ಷತೆ ಇದೆ. ಕಾರ್ಯದೊಳಗ ಆ ಶುದ್ಧ ಭಾವಗಳ ಕರ್ಮದ ಅಭಾವ ಆಗುವುದರಿಂದ ಪ್ರಕಟ ಆದವು ಹೀಗೆ ಸರ್ವಥಾ ಇಲ್ಲ. ಅವು ಹೇಗೆ ಪ್ರಕಟ ಆದವು? ಸ್ವಯಂ ಪ್ರಕಟ. ಜೀವದ ಸಾಮರ್ಥ್ಯದಿಂದ, ಪರ್ಯಾಯದ ಸಾಮರ್ಥ್ಯದಿಂದ ಪರ್ಯಾಯ ಶುದ್ಧ ಆಗಿದೆ. ಪರ್ಯಾಯದ ಸಾಮರ್ಥ್ಯದಿಂದ ಶುದ್ಧ ಆಗಿದೆ ಅನ್ನೋದು ಕಥಂಚಿತ್ ಸತ್ಯ. ಜೀವದ ಸಾಮರ್ಥ್ಯದಿಂದ ಅನ್ನೋದು ಕಥಂಚಿತ್ ಸತ್ಯ. ಜೀವದ ಸಾಮರ್ಥ್ಯದಿಂದ ಇದ್ರ ಜೀವ ಮೊದಲಿನಿಂದ ಇತ್ತಲ್ಲ, ಪರ್ಯಾಯದ ಸಾಮರ್ಥ್ಯದಿಂದ ಅನ್ಬೇಕಾದ್ರ ಪರ್ಯಾಯಕ
ಯಾವ ದ್ರವ್ಯದ ದೃಷ್ಟಿ ಮಾಡುವಂಥ ಯೋಗ್ಯತೆ ಇಲ್ಲಿಯವರೆಗೆ ಇರಲಿಲ್ಲ, ಅದು ಈಗ ಈ ಪರ್ಯಾಯಗಳಲ್ಲಿ ಇದೆ ಅಂಥೇಳಿ ಇದು ಪರ್ಯಾಯ ಸಾಪೇಕ್ಷ ಅಂಥೇಳಿ ಕಥನ ಬರ್ತಿದೆ. ಎಲ್ಲವೂ ಕಥಂಚಿತ್ ಇದೆ, ಕೆಲವು ಸರ್ವಥಾ. ಈಶ್ವರ ಏನ್ರೆ ಮಾಡ್ತಾನೆ, ನಿನ್ನೆ ಬಂತಲ್ಲ, ಸುಖ ದುಃಖಾದಿಗಳನ್ನ ಈಶ್ವರ ಕೊಡ್ತಾನೆ, ಅಜ್ಞ ಜೀವರುಗಳಿಗೆ ಏನೂ ಗೊತ್ತಿರುವುದಿಲ್ಲ ಅಂಥೇಳಿ ಹೇಳ್ತಾರೆ. ಆದ್ರ ಆ ಮಾತ ಸರ್ವಥಾ ಅಸತ್ಯ ಅಂತ ಹೇಳಿ, ಸರ್ವಥಾ ಅಸತ್ಯ. ಇಲ್ಲಿಯೂ ಒಂದು ಮಾತು ಹೇಳಿದ್ರಲ್ಲ, ಏನು ಹೇಳಿದ್ರು? ಅದು ಚಾರಿತ್ರವಲ್ಲವೆಂಬುದು ನಿಸ್ಸಂದೇಹ ರೂಪವಾಗಿ ತಿಳಿಯುವುದು. ಅಂದ್ರೆ ಏನ? ಈ ಸರ್ವಥಾ ಸ್ವಲ್ಪ ಕೂಡ ಅದರಲ್ಲಿ ನೀವು ಸಂದೇಹ ಪಡುವ ಅವಶ್ಯಕತೆ ಇಲ್ಲ. ಯಾವುದ? ಸೂಕ್ಷ್ಮ ಅಥವಾ ಸ್ಥೂಲ, ಅಂತರಂಗ ಅಥವಾ ಬಹಿರಂಗ, ಆಚರಣ ರೂಪ ಯಾವ ಚಾರಿತ್ರ ಇದೆಯಲ್ಲ, ಅದು ಚಾರಿತ್ರ ಅಲ್ಲ ಅಂಥೇಳಿ ನಿಸ್ಸಂದೇಹವಾಗಿ ತಿಳಿದು. ಕಾಷ್ಠದ ಸಿಂಹ ಇದೆ, ಅದು ಸಿಂಹ ಅಲ್ಲ ಅಂಥೇಳಿ ನಿಸ್ಸಂದೇಹವಾಗಿ ತಿಳಿಬೇಕಾಗ್ತದೆ. ಸಿಂಹ ಇದೇನಿಲ್ಲ, ಹಾಗಾದ್ರೆ ಹೇಳಲಿಕ್ಕೆ ಇದೆ, ಆದ್ರೆ ಸಿಂಹದ ಒಂದೂ ಗುಣ ಇಲ್ಲ ಅದರಲ್ಲಿ. ಏನಿದೆ? ಏನೇನೂ ಇಲ್ಲ. ಅದೇ ಪ್ರಕಾರ ಅಂತರಂಗ, ಬಹಿರಂಗ, ಸೂಕ್ಷ್ಮ, ಸ್ಥೂಲ, ಆಚರಣ ರೂಪ ಯಾವ ಚಾರಿತ್ರ ಇದೆಯೋ ಅದು ಚಾರಿತ್ರ ಅಲ್ಲ, ಸರ್ವಥಾ ಚಾರಿತ್ರ ಅಲ್ಲ. ಚಾರಿತ್ರ ಅಲ್ಲ ಅನ್ನೋದನ್ನು ನಿಸ್ಸಂದೇಹವಾಗಿ ತಿಳಿತು. ಎಷ್ಟು ನಿಸ್ಸಂದೇಹವಾಗಿ ತಿಳಿತನೋ ಅಷ್ಟ ಆ ರೂಪದಿಂದ ಅವನು ಪರಿಣಮಿಸ್ತಾನೆ. ಸೂಕ್ಷ್ಮ, ಸ್ಥೂಲ, ಅಂತರಂಗ, ಬಹಿರಂಗ, ಆಚರಣ ರೂಪದಿಂದ ಅವನು ಪರಿಣಮಿಸ್ತಾನ್ರಿ. ಅವನ ಕೈಯೊಳಗೆ ಏನೂ ಇಲ್ಲ. ಅವನು ಧ್ರುವ ದ್ರವ್ಯವನ್ನ ಮುಖ್ಯವನ್ನಾಗಿಟ್ಕೊಂಡ ನಾನಾ ಪ್ರಕಾರದ ಉದ್ಯಮ ಮಾಡಿದ ಅಂತಂದ್ರ ಆ ಉದ್ಯಮಗಳಲ್ಲಿ ಅವನಿಗೆ ಉತ್ತರೋತ್ತರ ಯಶಸ್ಸು ಸಿಗ್ತಾನೆ ಹೋಗ್ತಿದೆ. ಧ್ರುವ ದ್ರವ್ಯವನ್ನ ಧ್ಯೇಯವನ್ನಾಗಿ ಇಟ್ಕೊಳ್ಳೋದ ಮೂಲ ಇದೆ. ಅದನ್ನ ಇಟ್ಕೊಂಡ ನಂತರ ವಿವಿಧ ಪ್ರಕಾರದ ಕಾರ್ಯ ಮಾಡಿದ್ರೆ, ವ್ರತ ಮಾಡಲಿ, ಸ್ವಾಧ್ಯಾಯ ಮಾಡಲಿ, ಉಪವಾಸ ಮಾಡಲಿ, ತಪಸ್ಸ ಮಾಡಲಿ, ಯಾತ್ರಾ ಮಾಡಲಿ, ಪ್ರೋಷಧ ಮಾಡಲಿ, ಸಾಮಾಯಿಕ ಮಾಡಲಿ, ಏನೇ ಮಾಡಿದ್ರೂ ಕೂಡ ಧ್ಯೇಯ ಅದೇ ಇತ್ತು ಅಂತಂದ್ರೆ ಉತ್ತರೋತ್ತರ ಅವನಿಗೆ ಲಾಭ ಆಗ್ತಿದೆ. ಹಾಗಾದ್ರೆ ಧ್ಯೇಯದಿಂದ ಆಗ್ತಿದೆ, ಮಾಡುವುದರಿಂದ ಆಗ್ತಿದೆ. ಧ್ಯೇಯದಿಂದ ಆಗ್ತಿದೆ, ಆ ಬಾಹ್ಯದಲ್ಲಿ ಏನೇನು ಮಾಡ್ತಾ ಇದೆ ಅದರಿಂದ ಆಗ್ತಿದೆ. ಗುರಿ ಬೇಕು. ಆ ಗುರಿ ಇಲ್ಲದನ್ನ ಯಾವ ಕೆಲಸ ಈ ಜೀವ ಅನಾದಿ ಕಾಲದಿಂದ ಕಲ್ಯಾಣದ ಸಲುವಾಗಿ ಅಥವಾ ಮೋಕ್ಷದ ಸಲುವಾಗಿ ಮಾಡಿದನೋ ಅದೆಲ್ಲವೂ ನಿರರ್ಥಕ. ಇದೇ ಕಾರಣದಿಂದ ದ್ರವ್ಯಾಂತರ ಸ್ವಭಾವತ್ವ, ಆತ್ಮದ್ರವ್ಯದಿಂದ ಭಿನ್ನವಾದ ಪುದ್ಗಲ ದ್ರವ್ಯವು ಅದರ ಸ್ವಭಾವ ರೂಪವಿರುವುದರಿಂದ, ಅರ್ಥಾತ್ ಇವೆಲ್ಲವೂ ಪುದ್ಗಲ ದ್ರವ್ಯದ ಉದಯದ ಕಾರ್ಯಗಳಿವೆ, ಜೀವದ ಸ್ವರೂಪವಿಲ್ಲ. ವೀತರಾಗ ಭಾವ ಜೀವದ ಸ್ವರೂಪ ಅಂತ ಹೇಳಿ ಹೇಳೋದ ವ್ಯವಹಾರದ ಕಥನ ಇದೆ. ಯಾಕೆ ಅಂತಂದ್ರೆ ವೀತರಾಗ ಭಾವ ಯಾವಾಗ ಪ್ರಕಟ ಆಗಿದೆಯೋ ಆವಾಗ ಜೀವನಿಗೆ ಜೀವ ಸ್ವರೂಪದ ಅವಲಂಬನೆ ಇದೆ. ವೀತರಾಗ ಭಾವ ಯಾವಾಗ ಪ್ರಕಟ ಆಗಿದೆಯೋ ಬಾಹ್ಯದಲ್ಲಿ, ಆವಾಗ ಜೀವನಿಗೆ ಜೀವನ ನಿಜ ಸ್ವರೂಪದ ಅವಲಂಬನೆ ಇದೆ. ಹೊರಗಡೆ ಪ್ರಕಟ ಯಾವುದಿದೆ? ವೀತರಾಗ ಭಾವ ಇದೆ. ಜೀವನಿಗೆ ಪರದ್ರವ್ಯದ ಅವಲಂಬನೆ ಅಭಿಪ್ರಾಯದೊಳಗೆ ಇತ್ತು ಅಂತಂದ್ರ ಅವನಿಗೆ ನಿಜವಾಗಿ ಅನುಭೂತಿ ರಾಗ ಅಥವಾ ದ್ವೇಷ ಭಾವದ್ದನ್ನ ಬರುತ್ತೆ. ಹೊರಗಡೆ ಅವನು ಏನೂ ಮಾಡ್ತಾ ಇದ್ದದ್ದು ಕಾಣಿಸಲಿ, ನಿಶ್ಚಲ ಮುದ್ರೆಯೊಳಗೆ ಕೂತಿರ್ಲಿ, ಆದ್ರೆ ಪರದ್ರವ್ಯದ ಅವಲಂಬನೆ ಅಭಿಪ್ರಾಯದೊಳಗೆ ಇತ್ತು ಅಂತಂದ್ರ ರಾಗ ಅಥವಾ ದ್ವೇಷದ್ದನ್ನ ಅನಿವಾರ್ಯವಾಗಿ ಅವನಿಗೆ ಅನುಭೂತಿ ಆಗುತ್ತೆ. ಸಿದ್ಧಾಂತ ಇಷ್ಟೇ ಇದೆ. ಜೀವದ್ರವ್ಯನಿಗೆ ಜೀವದ್ರವ್ಯದ ನಿಜ ಸ್ವಭಾವದ ಅವಲಂಬನೆ ಇತ್ತು ಅಂತಂದ್ರೆ ಅಲ್ಲಿ ವೀತರಾಗ ಭಾವ ಪ್ರಕಟ ಇದೆ, ವೀತರಾಗ ಭಾವದ ಅನುಭೂತಿ ಇದೆ. ದ್ರವ್ಯದ ಅನುಭೂತಿ ಇರುವುದಿಲ್ಲ. ದ್ರವ್ಯದ ಅನುಭೂತಿ ಯಾವಾಗೂ ಇರುವುದಿಲ್ಲ. ಆದರೆ ದ್ರವ್ಯದ ಅನುರೂಪವಾಗಿರುವ ಪರ್ಯಾಯತೆ ಅನುಭೂತಿ. ಅನುಭೂತಿಗೆ ಯಾವಾಗಲೂ ಪರ್ಯಾಯವೇ ಸಮರ್ಥ ಇದೆ.
ಅನುಭೂತಿಗೆ ಸಮರ್ಥ ದ್ರವ್ಯ ಯಾವ ಕಾಲದೊಳಗೂ ಇಲ್ಲ. ಆದರೆ ದ್ರವ್ಯದ ಅನುಸಾರ ಅನುಭೂತಿ ಯಾವ ಪರ್ಯಾಯ ಮಾಡ್ತಿದೆಯೋ ಅದಕ್ಕೆ ವೀತರಾಗ ಅಂತ ಹೇಳಿ ಹೇಳಿದ್ರಲ್ಲ, ನಿಜವಾಗಿ ಅದು ಚೈತನ್ಯ ರೂಪ ಇದೆ. ರಾಗರಹಿತ ಅಂತಂದ್ರೆ ಏನು? ಚೈತನ್ಯ ಸ್ವರೂಪ. ಚೈತನ್ಯ ಸ್ವರೂಪ ಅದು ಹೇಗಿದೆ? ಅದು ನಿರಾಕುಲ ಇದೆ. ಚೈತನ್ಯದೊಳಗೆ ಆಕುಲತೆ ಎಲ್ಲಿಂದ ಬರೋದು? ಚೈತನ್ಯಕ್ಕೆ ಜಡದಾಶ್ರಯ ಇತ್ತು ಅಂತಂದ್ರೆ ಆಕುಲತೆಯ ಅನುಭೂತಿ ಇದೆ. ಚೈತನ್ಯ ಜಡದ ಅವಲಂಬನೆ ಮಾಡಿತು ಅಂತಂದ್ರೆ ಅಲ್ಲಿ ಯಾವ ಅನುಭೂತಿ ಆಗ್ತಿದೆ ಅದಕ್ಕೆ ಆಕುಲತೆ ಅಂದಿದ್ದಾರೆ. ಚೈತನ್ಯ ಚೇತನ ವಸ್ತುವಿನ ಅವಲಂಬನೆ ಮಾಡಿತು ಅಂತಂದ್ರೆ ಅಲ್ಲಿ ಯಾವ ಅನುಭೂತಿ ಆಗ್ತಿದೆಯಲ್ಲ ಅದಕ್ಕೆ ವೀತರಾಗ ಅಂತ ಹೇಳಿ ಹೇಳಿದ್ರಲ್ಲ, ಅದು ನಿಜವಾಗಿ ಸತ್ಯ ಇಲ್ಲ. ಯಾಕೆ ಅಂತಂದ್ರೆ ಇವನಿಗೆ ರಾಗದ ಮೂಲಕನ ಪರಿಚಯ ಮಾಡಿಕೊಡ್ಬೇಕಲ್ಲ. ಇವನಿಗೆ ಅನಾದಿ ಕಾಲದಿಂದ ರಾಗದ ಪರಿಚಯ ಇದೆ ಅಂಥೇಳಿ ರಾಗರಹಿತ ಅನುಭೂತಿ ಇದೆ ಅಂಥೇಳಿ ಅಲ್ಲಿ ಹೇಳಿ. ರಾಗರಹಿತ ಅಂತಂದ್ರೆ ಏನ? ರಾಗರಹಿತ ಅರ್ಥ ಚೈತನ್ಯಮಯ. ಚೈತನ್ಯ 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 ಚೈತನ್ಯಮಯ ಅಂದ್ರೆ ಎಂಥದ್ದ ಇವನಿಗೆ ಗೊತ್ತಾಗುವುದಿಲ್ಲ ಅಂತ ಹೇಳಿ ರಾಗರಹಿತ ಅಂತ ಹೇಳಿ ಹೇಳ್ತಾರೆ. ಆದ್ರೆ ರಾಗರಹಿತ ಅಂತ ಹೇಳಿ ತಿಳ್ಕೊಳ್ಳೋದು ಯೋಗ್ಯತಾ ಅವನಿಗಿದೆ. ರಾಗರಹಿತ ಅಂತ ಹೇಳಿ ಹೇಳಿದ್ರೆ ದ್ವೇಷ ಸಹಿತ ಅಂತ ಹೇಳಿ ತಿಳ್ಕೊಳ್ಳೋ ಅಷ್ಟು ಅವ್ನು ಕೆಳದರ್ಜೆವ ಇಲ್ಲ. ತಿಳಿದ್ರೆ ಆಯಾ ಭೂಮಿಕೆಯ ಸ್ವರೂಪವನ್ನ ತಿಳ್ಕೊಳ್ಳ. ರಾಗ ಇದು ದುಃಖದ ಕಾರಣ ಇದೆ. ನನ್ನ ದೇವ ಪ್ರಾರಂಭದೊಳಗನ ಬಾಲಬೋಧದ ಪಾಠದೊಳಗನ ವೀತರಾಗ ಅಂತ ಹೇಳಿ ದೇವನ ಲಕ್ಷಣ ಹೇಳಿದ್ದಾರೆ. ವೀತರಾಗ ಅಂತಂದ್ರೆ ಏನ? ಯಾರ ಮೇಲೇನೂ ಪ್ರೀತಿ ಇಲ್ಲ. ಹಾಗಾದ್ರೆ ಪ್ರೀತಿ ಇಲ್ಲ ಅಂದ್ರೆ ಅಂಥವ್ರಿಗೆ ನಮಸ್ಕಾರ ಮಾಡೋದು? ಪ್ರೀತಿ ಇಲ್ಲ ಅಂದ್ರೆ ಅಂಥವ್ರಿಗೆ ಯಾಕೆ ನಮಸ್ಕಾರ ಮಾಡೋದು? ಪ್ರೀತಿಯ ಪರಿಣಾಮ ಏನಿದೆ? ಇದು ಜೀವದ ಸ್ವಭಾವಲ್ಲ. ಪ್ರೀತಿಯ ಪರಿಣಾಮದಿಂದ ಪರಿಣಮಿಸುವಂತಹ ಯಾವ ಜೀವದನು ಅವನಲ್ಲಿ ದೇವತ್ವ ಯೋಗ್ಯ ಯಾವ ಅಧಿಕತೆ ಇಲ್ಲ. ಸಂಸಾರಿ ಜೀವಗಳ ಹಾಗೇನ ಅವನು ಕೂಡ ಇದ್ದಾನೆ. ಚಲೋ, ಅದರ ಸ್ವಭಾವವೇನ? ಆತ್ಮದ್ರವ್ಯದಿಂದ ಭಿನ್ನವಾದ ದ್ರವ್ಯವು ಅದರ ಸ್ವಭಾವವಿರುವುದರಿಂದ, ಅರ್ಥಾತ್ ಇವೆಲ್ಲವೂ ಪುದ್ಗಲ ದ್ರವ್ಯದ ಉದಯದ ಕಾರ್ಯಗಳಿವೆ, ಜೀವದ ಸ್ವರೂಪವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಶುಭ ಅಶುಭ ಕ್ರಿಯೆಗಳಿವೆ, ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ ರೂಪದ ಎಷ್ಟು ವಿಕಲ್ಪ ರೂಪದ ಆಚರಣೆ ಇದೆ, ಅದೆಲ್ಲವೂ ಕರ್ಮದ ಉದಯ ರೂಪ ಪರಿಣಮನವಿದೆ. ಅದು ಜೀವದ ಶುದ್ಧ ಪರಿಣಮನವಿಲ್ಲ. ಆದುದರಿಂದ ಸಮಸ್ತವೇ ಆಚರಣವು ಮೋಕ್ಷದ ಕಾರಣವಿಲ್ಲ, ಬಂಧದ ಕಾರಣವಿದೆ. ಸ್ಪಷ್ಟ ಏನು ಪಡಿಸಿದ್ರು ಭಾವಾರ್ಥ? ಶುಭ ಅಶುಭ ಕ್ರಿಯೆಗಳಿವೆ. ಯಾರು ಅದಾವ? ಜೀವದ್ದು ಅದಾವೇನು ಶರೀರದ್ದು ಅದಾವ್ರಿ? ಜೀವದ್ದು ಅದಾವ್ರಿ. ಶುಭ ಅಶುಭ ಶರೀರ ಗೊತ್ತಿದೆ. ಶುಭ ಅಶುಭ ಶುಭ ಅಶುಭ ಯಾವ ಕ್ರಿಯೆ ಶರೀರದ ಮಾಧ್ಯಮದಿಂದ ಕಂಡು ಬರ್ತಿದೆಯೋ ಅದಕ್ಕೆ ಜೀವದ ಭಾವನ ಕಾರಣದವ್ರಿ. ಶುಭ ಅಶುಭ ಕ್ರಿಯೆ ಯಾರು? ಜೀವದ್ದು, ಶರೀರದ್ದು ಅಲ್ಲ. ಮಂದಿರದೊಳಗೆ ಹೋಗಿ ಕೂತಿದ್ದಾನೆ ಓರ್ವ ಜೈನ, ಜಿನೇಂದ್ರ ಭಗವಂತರನ್ನ ಆರಾಧಿಸ್ತಾ ಇದ್ದಾನೆ, ಅರ್ಚಿಸ್ತಾ ಇದ್ದಾನೆ ಅಷ್ಟ ದ್ರವ್ಯಗಳಿಂದ. ಆದ್ರ ಅದು ಶುಭ ಕ್ರಿಯೆ ಇದೆ ಅಂಥೇಳಿ ನಿಜವಾಗಿ ಯಾವಾಗ ಹೇಳಲಾಗುತ್ತದೆ? ನಿಜವಾಗಿ ಅಲ್ಲಿ ಹೇಳುವಂಥ ಪಾಠ, ಅಲ್ಲಿ ಹೇಳುವಂಥ ವಚನ, ಅಲ್ಲಿ ಮಾಡ್ತಾ ಇರುವಂಥ ಕ್ರಿಯೆ, ಆ ಕ್ರಿಯೆಗಳಿಗೆ ಆಧಾರಭೂತವಾದಂಥ ಭಾವ ಅಂತರಂಗದೊಳಗೆ ಇತ್ತು ಅಂತಂದ್ರೆ ಆ ಶರೀರದ ಕ್ರಿಯೆಯನ್ನು ಕೂಡ ಶುಭ ಕ್ರಿಯೆ ಅಂಥೇಳಿ ಆರೋಪ ಮಾಡಿ ಹೇಳಲಾಗುತ್ತದೆ. ನಿಜವಾಗಿ ಶುಭ ಕ್ರಿಯೆ ಜೀವದ್ದೇ ಇದೆ ರೀ, ಅಶುಭ ಕ್ರಿಯೆ ಜೀವದ್ದೇ ಇದೆ ರೀ. ಮುಂದೇನು ಹೇಳ್ತಾರೋ? ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ. ಸೂಕ್ಷ್ಮ ಇದೆ ಅದು ಅಂತರ್ಜಲ್ಪ, ಸ್ಥೂಲ ಇದೆ ಅದು ಬಹಿರ್ಜಲ್ಪ. ಎಷ್ಟು ವಿಕಲ್ಪ ರೂಪದ ಆಚರಣೆ ಇದೆ. ವಿಕಲ್ಪ ಅಂದ್ರೆ ಮನುಷ್ಯದ್ದೇ ಜ್ಞಾನದ್ರೆ. ಅಲ್ಲಿ ಶುಭಾಶುಭ ಕ್ರಿಯೆ ಶರೀರದ್ದು ಅಲ್ಲ, ಜೀವದ್ದು ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ವಿಕಲ್ಪ ಜ್ಞಾನದ್ದು ಏನು ಮನುಷ್ಯನವ್ರಿ?
ವಿಕಲ್ಪ ಯಾರು? ಜ್ಞಾನದ್ದರೆ. ಜ್ಞಾನ ನಿರ್ವಿಕಲ್ಪ ಇದೆ, ಸವಿಕಲ್ಪ ಇದೆ. ಜ್ಞಾನ ನಿರ್ವಿಕಲ್ಪ ಇದೆ, ಸವಿಕಲ್ಪ ಇದೆ. ಇಲ್ಲಿ ಯಾವುದನ್ನು ತಿಳ್ಕೊಳ್ಳೋದಿದೆ? ಜ್ಞಾನದ ಸ್ವಭಾವ ಹೇಳುವ ವೇಳೆದೊಳಗ, ದರ್ಶನದ ಜೊತೆಗೆ ಅದರ ಭಿನ್ನತೆ ತಿಳಿಸಿಕೊಡುವ ವೇಳೆದೊಳಗ ದರ್ಶನ ನಿರ್ವಿಕಲ್ಪ ಇದೆ, ಜ್ಞಾನ ಸವಿಕಲ್ಪ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ವಿಕಲ್ಪ ಹೇಳ್ತಾ ಇದ್ದಾರೋ ಅದು ಜ್ಞಾನದ ಸ್ವರೂಪ ಅಲ್ಲ, ವಿಕಲ್ಪ. ಅರ್ಥಾತ್ ಇಲ್ಲಿ ವಿಕಲ್ಪ ಯಾವುದರಿಂದ ಬಂದ್ ಆಗ್ತಿದೆಯೋ ಆ ವಿಕಲ್ಪ ಇದೆ. ಅಲ್ಲಿ ಜ್ಞಾನದ ಯಾವ ಸವಿಕಲ್ಪ ಸ್ವರೂಪ ಹೇಳಿದಾರಲ್ಲ ಅದು ಬಂದಾಗುವ ವಿಕಲ್ಪ ಅಲ್ವೇ? ಹಾಗಾದ್ರೆ ಅದು ಯಾವ ವಿಕಲ್ಪ? ದರ್ಶನೋಪಯೋಗ ನಿರ್ವಿಕಲ್ಪ ಇದೆ, ಜ್ಞಾನೋಪಯೋಗ ಸವಿಕಲ್ಪ ಇದೆ. ಹಾಗಾದ್ರೆ ಆ ಸವಿಕಲ್ಪ ಅನ್ನುವಂಥ ಜ್ಞಾನೋಪಯೋಗದ ಸ್ವರೂಪವನ್ನೇನು ಹೇಳಿದ್ರಲ್ಲ ಆ ಸವಿಕಲ್ಪತೆಯಿಂದ ಬಂದಾಗುದಿಲ್ರಿ ವಿಜಯಣ್ಣ. ಇಲ್ಲಿ ಯಾವ ವಿಕಲ್ಪ ನಿರ್ವಿಕಲ್ಪತೆಯ ಚರ್ಚೆ ನಡೀತಿದೆಯಲ್ಲ, ಇಲ್ಲಿ ವಿಕಲ್ಪ ಬಂಧದ ಕಾರಣ ಯಾವುದಿದೆಯೋ ಜ್ಞಾನದ ಪರಿಣತಿ, ಅದರ ಬಂಧದ ಕಾರಣ ಯಾವುದಿದೆಯೋ ಅದಕ್ಕೆ ಇಲ್ಲಿ ವಿಕಲ್ಪ ಅಂದಿದ್ದಾರೆ. ಅಲ್ಲಿ ಜ್ಞಾನದ ಸ್ವರೂಪ ಇದೆ, ಯಾವುದ? ಸವಿಕಲ್ಪ. ಸವಿಕಲ್ಪ ಅಂತಂದ್ರೆ ಏನು? ಹಾಗಾದ್ರೆ ಅಲ್ಲಿ ವಿಕಲ್ಪ ಸಹಿತ. ವಿಕಲ್ಪ ಸಹಿತ ಅಂತಂದ್ರೆ ಏನ? ಜೀವ ಮತ್ತು ಅಜೀವವನ್ನ ಭಿನ್ನವಾಗಿ ಯಾವುದು ತಿಳಿತಿದೆಯೋ ಅದಕ್ಕೆ ಸವಿಕಲ್ಪ ಜ್ಞಾನ ಅಂತ. ಅರ್ಥಾತ್ ಎರಡು ಅದವ್ರಿ ಅದರ ಎದುರಿಗೆ, ಎರಡು ಇರುವುದರಿಂದ ಅದಕ್ಕೆ ವಿಕಲ್ಪ ಅಂದಿದ್ದಾರೆ. ಎರಡು ಇದ್ರೂ ಕೂಡ ಎರಡನ್ನ ಒಂದಾಗಿ ಯಾವುದು ತಿಳಿತಿದೆ ಅದು ಸವಿಕಲ್ಪ ಜ್ಞಾನ ಅಲ್ಲ. ಎರಡನ್ನೇ ಪೃಥಕ್ಕಾಗಿ ಯಾವುದು ತಿಳಿಯುವ ಶಕ್ತಿಯುಳ್ಳದ್ದಿದೆಯೋ ಅದಕ್ಕೆ ಸವಿಕಲ್ಪ ಜ್ಞಾನ ಅಂತಾರೆ. ಈ ಎರಡನ್ನು ಒಂದಾಗಿ ಯಾವುದು ತಿಳಿತಿದೆಯಲ್ಲ ಅದು ಮಿಥ್ಯಾಜ್ಞಾನ ಇದೆ. ತಿಳಿತು? ಮಿಥ್ಯಾಜ್ಞಾನ ಜೀವ ಅಜೀವ ಎರಡನ್ನೂ ಒಂದಂತ ಹೇಳಿ ತಿಳಿತಿದ್ದೀರಿ. ಜ್ಞಾನದ ಸ್ವರೂಪ ಸವಿಕಲ್ಪ ಇದೆ ಅಂತ ಹೇಳಿ ಹೇಳಿದ ನಂತರ ಆ ಜ್ಞಾನ ಜೀವ ಅಜೀವಗಳನ್ನ ಪೃಥಕ್ಕಾಗಿ ತಿಳಿತಿದೆ, ಅದರ ಅಭಾವ ಮಾಡುವುದಿಲ್ರಿ ಅಂಥೇಳಿ ಸವಿಕಲ್ಪ ಅಂದಿದ್ದಾರೆ. ಅದನ್ನ ತಿಳಿತಿದೆ ಆದ್ರೆ ಅದನ್ನ ತಾನು ಅಂತ ಹೇಳಿ ತಿಳಿಯೋದಿಲ್ಲ, ತನ್ನೊಳಗೆ ಒಂದು ಮಾಡುವುದಿಲ್ಲ ಅಂಥೇಳಿ ಅದು ಸವಿಕಲ್ಪ ಜ್ಞಾನ. ಇನ್ನೊಂದು ವಿಕಲ್ಪ ಇದೆ, ಅದ ಯಾವ ಆತ್ಮ ಸ್ವಭಾವದಿಂದ ಭಿನ್ನ ಇದ್ದುಕೊಂಡ ಆತ್ಮನದೇ ವಿಚಾರ ಮಾಡ್ತಾ ಇದ್ರೂ ಕೂಡ ಆ ಯಾವ ವಿಕಲ್ಪಾತ್ಮಕ ಜ್ಞಾನ ಇದೆಯಲ್ಲ ಅದು ಬಂಧದ ಕಾರಣ. ತಿಳಿತೇನ್ರಿ? ಜ್ಞಾನ ಆತ್ಮನ ಸ್ವಭಾವವೇ ಇದ್ರೂ ಕೂಡ ಆತ್ಮನ ಸ್ವರೂಪವನ್ನ ಆತ್ಮನಿಂದ ಭಿನ್ನ ಇದ್ದುಕೊಂಡು ಯಾವುದು ತಿಳಿತಿದೆಯಲ್ಲ ಅದು ವಿಕಲ್ಪ ರೂಪ ಜ್ಞಾನ ಇದೆ, ಆ ವಿಕಲ್ಪ ಬಂಧದ ಕಾರಣ ಇದೆ. ಅಲ್ಲಿ ಯಾವ ಸವಿಕಲ್ಪ ಜ್ಞಾನ ಹೇಳಿದ್ರು ಅದು ಬಂಧದ ಕಾರಣ ಇಲ್ಲ, ಅದು ಜ್ಞಾನದ ಸ್ವರೂಪ ಇದೆ, ಅದು ಪ್ರವಚನ ಸಾರದ ವಿಷಯ ಇದೆ. ಭಾವಾರ್ಥ ಏನ್ ಹೇಳಿದ್ರು? ಯಾವ ಶುಭ ಅಶುಭ ಕ್ರಿಯೆಗಳಿವೆ, ಕ್ರಿಯೆ ಅಂದ್ರೆ ಜೀವದ ಭಾವನರೇ ಪ್ರಗಟ ಅನುಭವದಲ್ಲಿ ಬರುವಂತ ಭಾವ. ಇನ್ನು ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ ರೂಪದ ಎಷ್ಟು ವಿಕಲ್ಪ ರೂಪದ ಆಚರಣೆ ಇದೆ. ಇನ್ನು ಇದನ್ನ ತಮಗ ಆಗಮದ ಶಬ್ದದೊಳಗೆ ಹೇಳೋದಾಯ್ತು ಅಂತಂದ್ರ ಶುಭ ಅಶುಭ ಕ್ರಿಯೆ ಅರ್ಥಾತ್ ಪ್ರಗಟ ಪರಿಣಾಮ ವಿಜಯಣ್ಣ. ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಅಂತಂದ್ರೆ ಶ್ರದ್ಧಾ ಜ್ಞಾನದ ಕ್ರಿಯೆ. ಸೂಕ್ಷ್ಮ ಇದೆ ಅದ ಶ್ರದ್ಧೆಯ ಕ್ರಿಯೆ, ಸ್ಥೂಲ ಇದೆ ಅದ ಜ್ಞಾನದ ಕ್ರಿಯೆ ಇದೆ. ಮೂರು ಬಂದವ್ರಲ್ಲ, ಶ್ರದ್ಧಾ ಜ್ಞಾನ ಚಾರಿತ್ರ ಮೂರು ಬಂದವ್ರಲ್ಲ. ಸೂಕ್ಷ್ಮ ಸ್ಥೂಲ ಎರಡು ಹೇಳಿದ್ರೆ, ಸೂಕ್ಷ್ಮ ಅದು ಶ್ರದ್ಧೆಯ ಕಾರ್ಯ, ಸ್ಥೂಲ ಅದು ಜ್ಞಾನದ ಕಾರ್ಯ. ಶುಭ ಅಶುಭ ಕ್ರಿಯೆ ಅಂತ ಹೇಳಿ ಏನ್ ಹೇಳಿದ್ರು ಅವ್ರ ಚಾರಿತ್ರ ಗುಣದ ಪರ್ಯಾಯ. ಹಾಗಾದ್ರೆ ಇವು ಮೂರು ಏನಾದ್ರೆ ಬಂಧದ ಕಾರಣ. ಅದು ಮತ್ತಲ್ಲಿ ಜಲ್ಪರಹಿತ ಯಾವ ಸೂಕ್ಷ್ಮ ಪರಿಣಮನ ಇದೆಯಲ್ಲ ಅದು ಶ್ರದ್ಧಾ ಗುಣದ ನಿರ್ಮಲತೆ ಇದೆ. ಜಲ್ಪರಹಿತ ಯಾವ ಪರಿಣಮನ ಇದೆಯಲ್ಲ ಅದು ಜ್ಞಾನದ ಪರಿಣಮನ ಇದೆ. ಜ್ಞಾನದ ಪರಿಣಮನಕ್ಕೆ ಸ್ಥೂಲ ಅಂದಿದ್ದಾರೆ. ಇಲ್ಲಿ ಈ ಕಲಶಕ್ಕೆ ಸಂಬಂಧಿಸಿದಾಗಿ ವಿಚಾರ ಮಾಡಿದ್ರೆ ಅದು ಸತ್ಯ ಸಿದ್ಧ ಆಗ್ತಿದ್ದೀರಿ. ಜ್ಞಾನದ ಪರಿಣಮನಕ್ಕ ಸ್ಥೂಲ ಅಂದಿದ್ದಾರೆ, ಶ್ರದ್ಧೆಯ ಪರಿಣಮನಕ್ಕ ಸೂಕ್ಷ್ಮ ಅಂದಿದ್ದಾರೆ. ಶುಭ ಅಶುಭ ಕ್ರಿಯೆ ಏನು ಹೇಳಿದರೆ ಅವು ಚಾರಿತ್ರ ಗುಣದ ಪರ್ಯಾಯ ಅರ್ಥಾತ್ ಪ್ರಗಟ ಪರಿಣಾಮ. ಇದರಲ್ಲಿ ಎಲ್ಲೂ ಮನ ವಚನ ಕಾಯ ಮೂರರ ಸಮಾವೇಶ ಇಲ್ಲ.
ಇನ್ನು ಯಾವನೋ ಅಜ್ಞಾನಿ ಜೀವನಿಗೆ ತಿಳಿಸಿಕೊಡೋದಿದ್ರು ಶರೀರದ ಕ್ರಿಯೆ, ಮನಸ್ಸಿನ ಕ್ರಿಯೆ, ವಚನದ ಕ್ರಿಯೆ ಅಂತೇಳಿ ಹೇಳಿದ್ರೂ ಅದು ಸರ್ವಥಾ ತಪ್ಪೇನ ಆಗೋದಿಲ್ರಿ. ತಿಳಿದ್ರೆ ಆದ್ರೆ ಅವ ಆತ್ಮನ ಅಲ್ಲಂದ ಮೇಲೆ ಬಂಧದ ಕಾರಣ ಅವ ಹೇಗಾಗೋ ಸಾಧ್ಯ ಇದೆ ಹೇಳ್ರಿ? ಆಶ್ರವದ ಕಾರಣ ಏನು ಹೇಳಿದ? ಯೋಗ, ಮನ ವಚನ ಕಾಯದ ಯಾವ ಯೋಗ ಪ್ರವೃತ್ತಿ ಇದೆಯಲ್ಲ ಅದು ಆಶ್ರವದ ಕಾರಣ ಹೇಳಿದ್ದಾರೆ ತತ್ವಾರ್ಥ ಸೂತ್ರದಲ್ಲಿ. ಆದ್ರೆ ಮನ ವಚನ ಕಾಯದ ಯೋಗ ಅಂತ ಹೇಳಿ ಏನು ಹೇಳಿದ್ರು ಅವು ಶಬ್ದಶಃ ಮನ ವಚನ ಕಾಯದ ಕ್ರಿಯೆಯ ಮಾತು ಇಲ್ಲ. ಮನ ವಚನ ಕಾಯದ ಮೂಲಕ ಆತ್ಮನ ಕ್ರಿಯೆಯ ಮಾತಿದೆ. ಆತ್ಮನ ಅಭಾವದೊಳಗೆ ಮನಸ್ಸು ಏನು ಕಾರ್ಯ ಮಾಡುವುದಿಲ್ಲ, ವಚನನೂ ಏನು ಕಾರ್ಯ ಮಾಡುವುದಿಲ್ಲ, ಮತ್ತು ದೇಹನೂ ಏನು ಕಾರ್ಯ. ಆತ್ಮನ ವಿದ್ಯಮಾನತೆ ಇರುವುದರಿಂದನ ಅರಹಂತರ ವಿಹಾರ ಆಗ್ತಿದ್ದಾರೆ. ಆತ್ಮನ ವಿದ್ಯಮಾನತೆ ಇರುವುದರಿಂದನ ದಿವ್ಯಧ್ವನಿಯ ಪ್ರಸಾರಣ ಆಗ್ತಿದ್ದಾರೆ. ಆತ್ಮನ ಅಭಾವದೊಳಗೆ ಅವರು ಸಿದ್ಧಲೋಕಕ್ಕೆ ಹೊರಟೋದ್ರು ಅಂತಂದ್ರೆ ಎಲ್ಲಿ ಸಮವಸರಣದ ವಿಹಾರ ಆಗ್ತಿದೆ? ಆಗೋ ಸಾಧ್ಯ ಇದೆ? ಅದು ನಿರೀಕ್ಷಾರೂಪದ ದಿವ್ಯಧ್ವನಿ, ನಿರೀಕ್ಷಾರೂಪದಿಂದ ಗಮನಾದಿಗಳ ಕ್ರಿಯೆ ಆಗ್ತವೆ. ಈ ಮಾತು ಸತ್ಯ ಇದ್ರೂ, ಇಚ್ಛಾ ಇಲ್ಲ ಅನ್ನೋ ಮಾತು 100% ಸತ್ಯ ಇದ್ರೂ ಕೂಡ ವಿದ್ಯಮಾನತೆ ಇರಲೇಬೇಕು ಅನ್ನೋದು ಕೂಡ 100% ಸತ್ಯ. ಯಾವ ಶುಭ ಅಶುಭ ಕ್ರಿಯೆಗಳಿವೆ, ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ ರೂಪದ ಎಷ್ಟು ವಿಕಲ್ಪ ರೂಪದ ಆಚರಣೆ ಇದೆ, ಅದೆಲ್ಲವೂ ಕರ್ಮದ ಉದಯ ರೂಪ ಪರಿಣಮನವಿದೆ. ಕರ್ಮದ ಅಭಾವದೊಳಗ ಶ್ರದ್ಧಾ, ಜ್ಞಾನ, ಚಾರಿತ್ರ್ಯ ಈ ಗುಣಗಳಿಂದ ಚಾರಿತ್ರ್ಯದ ಶುಭಾಶುಭ ಕ್ರಿಯೆ ಆಗುವುದಿಲ್ಲ. ಕರ್ಮದ ಅಭಾವದೊಳಗೆ ಕರ್ಮದಿಂದ ಆಗುವುದಿಲ್ಲ, ಈ ಮಾತು ಸರಿ. ಆದರೆ ಕರ್ಮದ ಅಭಾವದೊಳಗ ಜೀವದ ಪರಿಣಾಮದೊಳಗ ಶುಭಾಶುಭ ಬರುವುದಿಲ್ಲ. ಜೀವದ ಶ್ರದ್ಧಾ ಜ್ಞಾನದೊಳಗ ಜಲ್ಪ ಇರುವುದಿಲ್ಲ. ತಿಳಿದ್ರೆ ಕರ್ಮದ ಕಾರಣ ಕರ್ಮ ಮಾಡಿಸಿದೆ ಹೀಗೆಲ್ಲ, ಆದ್ರೆ ಕರ್ಮದ ಅಭಾವದೊಳಗೆ ಆಗುವುದಿಲ್ಲ. ಇದೇ ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಇದೆ. ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ ರೂಪದ ಎಷ್ಟು ವಿಕಲ್ಪ ರೂಪದ ಆಚರಣೆ ಇದೆ, ಅದೆಲ್ಲವೂ ಕರ್ಮದ ಉದಯ ರೂಪ ಪರಿಣಮನವಿದೆ. ಅದು ಜೀವದ ಶುದ್ಧ ಪರಿಣಮನವಲ್ಲ. ಆದುದರಿಂದ ಸಮಸ್ತವೇ ಆಚರಣವು ಯಾವುದರಿಂದ? ಶ್ರದ್ಧಾ, ಜ್ಞಾನ, ಚಾರಿತ್ರ್ಯ ಮೂರದ್ದು ಸಮಸ್ತವೇ ಆಚರಣೆ. ಅರ್ಥಾತ್ ಅವ ಧ್ರುವ ದ್ರವ್ಯದಿಂದ ಹೊರಗಿದ್ದುಕೊಂಡ ಏನೇ ಆಚರಣೆ ಮಾಡಿದರೂ ಕೂಡ ಅದರಿಂದ ಬಂಧನ ಇದೆ. ಮೋಕ್ಷದ ಕಾರಣವಿಲ್ಲ, ಬಂಧದ ಕಾರಣವಿದೆ. ಚಲ ಮೋಕ್ಷ ಹೇತು ತಿರೋಧಾನಾತ್, ಮೋಕ್ಷ ಹೇತು ತಿರೋಧಾನಾತ್, ಬಂಧ ಬಂಧತ್ವಾತ್ ಸ್ವಯಮೇವ ಚ, ಬಂಧತ್ವಾತ್ ಸ್ವಯಮೇವ ಚ. ಮೋಕ್ಷ ಹೇತು ತಿರೋಧಾಯಿ, ಮೋಕ್ಷ ಹೇತು ತಿರೋಧಾಯಿ, ಭಾವತ್ವಾತ್ ತನ್ನಿಷಿಧ್ಯತೆ, ಭಾವತ್ವಾತ್ ತನ್ನಿಷಿಧ್ಯತೆ. ಮೋಕ್ಷ ಹೇತು ತಿರೋಧಾನಾತ್, ಮೋಕ್ಷ ಹೇತು ತಿರೋಧಾನಾತ್, ಬಂಧತ್ವಾತ್ ಸ್ವಯಮೇವ ಚ, ಬಂಧತ್ವಾತ್ ಸ್ವಯಮೇವ ಚ. ಮೋಕ್ಷ ಹೇತು ತಿರೋಧಾಯಿ, ಮೋಕ್ಷ ಹೇತು ತಿರೋಧಾಯಿ, ಭಾವತ್ವಾತ್ ತನ್ನಿಷಿಧ್ಯತೆ, ಭಾವತ್ವಾತ್ ತನ್ನಿಷಿಧ್ಯತೆ. ಇನ್ನೊಂದ್ಸಲ. ಮೋಕ್ಷ ಹೇತು ತಿರೋಧಾನಾತ್, ಬಂಧತ್ವಾತ್ ಸ್ವಯಮೇವ ಚ. ಮೋಕ್ಷ ಹೇತು ತಿರೋಧಾಯಿ, ಭಾವತ್ವಾತ್ ತನ್ನಿಷಿಧ್ಯತೆ. ಖಂಡಾನ್ವಯ ಸಹಿತ ಅರ್ಥ. ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆಯ ರೂಪ ಚಾರಿತ್ರ್ಯವಿದೆ,
ಅದು ಮಾಡಲು ಯೋಗ್ಯವಿಲ್ಲ. ಅದೇ ಪ್ರಕಾರ ವರ್ಜ್ಯ ಮಾಡಲು ಕೂಡ ಯೋಗ್ಯವಿಲ್ಲವೆಂದು ಯಾರಾದರೂ ತಿಳಿಯುತ್ತಿದ್ದರೆ ಅವರಿಗೆ ತಿಳಿಸುವುದೇನೆಂದರೆ ವರ್ಜ್ಯ ಮಾಡಲು ಯೋಗ್ಯವಿದೆ. ಏಕೆಂದರೆ ವ್ಯವಹಾರ ಚಾರಿತ್ರವು ಆಗುತ್ತಿರುವಾಗ ಅದು ದುಷ್ಟವಿದೆ, ಅನಿಷ್ಟವಿದೆ, ಘಾತಕವಿದೆ. ಆದುದರಿಂದ ವಿಷಯ ಕಷಾಯಗಳ ಹಾಗೆಯೇ ಕ್ರಿಯಾರೂಪ ಚಾರಿತ್ರವು ನಿಷಿದ್ಧವಿದೆ ಎಂದು ಹೇಳುತ್ತಾರೆ. ತತ್ ನಿಷಿದ್ಧತೆ. ತತ್ ಶುಭ ಅಶುಭರೂಪ ಕರ್ತವ್ಯವು ನಿಷಿದ್ಧತೆ ತ್ಯಾಗ ಮಾಡಲು ಯೋಗ್ಯವಿದೆ. ಹೇಗೆ ಇರುವುದರಿಂದ ನಿಷಿದ್ಧವಿದೆ? ಮೋಕ್ಷ ಹೇತು ತಿರೋಧಾನಾತ್. ಮೋಕ್ಷ ನಿಷ್ಕರ್ಮ ಅವಸ್ಥೆಯು, ಅದರ ಹೇತು ಕಾರಣವು ಜೀವದ ಶುದ್ಧರೂಪ ಪರಿಣಮನವಿದೆ. ಅದರ ತಿರೋಧಾನಾತ್ ಘಾತ ಮಾಡುವಂಥದ್ದಿದೆ. ಆದುದರಿಂದ ಕರ್ತವ್ಯವು ನಿಷಿದ್ಧವಿದೆ. ಮತ್ತೆ ಹೇಗಿರುವುದರಿಂದ? ಸ್ವಯಂ ಏವ ಬಂಧತ್ವಾತ್. ತನ್ನಿಂದ ತಾನು ಕೂಡ ಬಂಧ ರೂಪವಿದೆ. ಭಾವಾರ್ಥವು ಹೀಗಿದೆ: ಎಷ್ಟು ಶುಭ ಅಶುಭ ಆಚರಣೆ ಇದೆ ಅದೆಲ್ಲವೂ ಕರ್ಮದ ಉದಯದ ಕಾರಣದಿಂದ ಅಶುದ್ಧ ರೂಪವಿದೆ. ಆದುದರಿಂದ ತ್ಯಾಜ್ಯವಿದೆ, ಉಪಾದೇಯವಿಲ್ಲ. ಮತ್ತೆ ಹೇಗಿರುವುದರಿಂದ? ಪ್ರಜ್ಞಾ. ಮೋಕ್ಷ ಹೇತು ತಿರೋಧಾಯಿ ಭಾವತ್ವಾತ್. ಮೋಕ್ಷ ಸಕಲ ಕರ್ಮಕ್ಷಯ ಲಕ್ಷಣ ಪರಮಾತ್ಮ ಪದವು, ಅದರ ಹೇತು ಕಾರಣವು ಜೀವದ ಶುದ್ಧ ಚೇತನಾರೂಪ ಪರಿಣಮನ ಗುಣವಿದೆ. ಅದರ ಎಷ್ಟು ಸ್ಪಷ್ಟ ಮಾಡಿದರು. ಧನ್ಯ 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 ಇದೆ. ಈ ಶಬ್ದ ಕೂಡ ಕಿವಿಯಿಂದ ಕೇಳೋದು ಮತ್ತು ನಾಲಿಗೆಯಿಂದ ಉಚ್ಚರಿಸೋದು. ಅದರ ತಿರೋಧಾಯಿ ಘಾತ ಮಾಡುವಂಥದ್ದಿದೆ. ಭಾವತ್ವಾತ್ ಅದರ ಸಹಜ ಲಕ್ಷಣವು ಹೀಗಿರುವುದರಿಂದ ಕರ್ತವ್ಯ ಎಂದರೆ ಕರ್ಮವು ನಿಷಿದ್ಧವಿದೆ. ಸ್ನೇಹ. ಭಾವಾರ್ಥ ಈ ಪ್ರಕಾರವಿದೆ. ಯಾವ ಪ್ರಕಾರ? ನೀರು ಸ್ವರೂಪದಿಂದ ನಿರ್ಮಲವಿದೆ, ಕೆಸರಿನ ಸಂಯೋಗದಿಂದ ಮಲಿನವಾಗುತ್ತದೆ. ನೀರಿನ ಶುದ್ಧತನವು ಘಾತಿಸಲ್ಪಡುತ್ತದೆ. ಅದೇ ಪ್ರಕಾರ ದ್ರವ್ಯವು ಸ್ವಭಾವದಿಂದ ಸ್ವಚ್ಛ ಸ್ವರೂಪವಿದೆ. ಕೇವಲ ಜ್ಞಾನ, ದರ್ಶನ, ಸುಖ, ವೀರ್ಯ ರೂಪವಿದೆ. ಆ ಸತ್ಯತ್ವವು ಭಾವರೂಪ ಅಶುದ್ಧ ಚೇತನಾ ಲಕ್ಷಣ, ಮಿಥ್ಯಾತ್ವ ವಿಷಯ ಕಷಾಯ ರೂಪ ಪರಿಣಾಮಗಳ ಕಾರಣದಿಂದ ನಾಶವಾಗಿದೆ. ಅಶುದ್ಧ ಪರಿಣಾಮದ ಸ್ವಭಾವವೇ ಶುದ್ಧತನವನ್ನು ನಾಶ ಮಾಡುವಂಥದ್ದಿದೆ. ಆದುದರಿಂದ ಸಮಸ್ತ ಕರ್ಮಗಳು ನಿಷಿದ್ಧವಿದೆ. ಭಾವಾರ್ಥವು ಹೀಗಿದೆ: ಅದೆಷ್ಟು ಜೀವರು ಕ್ರಿಯಾರೂಪದ ಯತೀತನವನ್ನು ಪಡೆದು ಆ ಯತೀತನದಲ್ಲಿ ಮಗ್ನರಾಗುತ್ತಾರೆ. ಅವರು ನಾವು ಮೋಕ್ಷ ಮಾರ್ಗವನ್ನು ಪಡೆದುಕೊಂಡಿದ್ದೇವೆ, ಏನನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೇವೆ ಎಂದು ಮನ್ನಿಸಿದ್ದಾರೆ. ಆದುದರಿಂದ ಅಂಥ ಜೀವರುಗಳಿಗೆ ಯತಿತನದ ವಿಶ್ವಾಸವನ್ನು ಬಿಟ್ಟುಕೊಟ್ಟು ಶುದ್ಧ ಚೈತನ್ಯ ಸ್ವರೂಪವನ್ನು ಅನುಭವಿಸಿರಿ ಎಂದು ತಿಳಿಸಲಾಗಿದೆ. ನೀವೆಲ್ಲರೂ ಒಂದ್ಸಲ ಪೈಲದಿಂದ ಈಗ ಹೆಂಗೆ ಓದಿದ್ರೆ ನಂಗೆ ಅಷ್ಟೇ. ಇಲ್ಲಿ ಶುಭ ಇಲ್ಲಿ ಪ್ರಾರಂಭ ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಓದ್ಕತ್ತೆ ಅಂತ ತಿಳ್ಕೊಂಡು ಮಾತ್ರ ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪ ಯಾವ ಆಚರಣೆ ರೂಪ ಚಾರಿತ್ರವಿದೆ ಅದು ಮಾಡಲು ಯೋಗ್ಯವಿಲ್ಲ. ಅದೇ ಪ್ರಕಾರ ವರ್ಜ್ಯ ಮಾಡಲು ಕೂಡ ಯೋಗ್ಯವಿಲ್ಲವೆಂದು ಯಾರಾದರೂ ತಿಳಿಯುತ್ತಿದ್ದರೆ ಅವರಿಗೆ ತಿಳಿಸುವುದೇನೆಂದರೆ ವರ್ಜ್ಯ ಮಾಡಲು ಯೋಗ್ಯವಿದೆ. ಏಕೆಂದರೆ ವ್ಯವಹಾರ ಚಾರಿತ್ರವು
ಆಗುತ್ತಿರುವಾಗ ಅದು ದುಷ್ಟವಿದೆ, ಅನಿಷ್ಟವಿದೆ, ಘಾತಕವಿದೆ. ಆದುದರಿಂದ ವಿಷಯ ಕಷಾಯಗಳ ಹಾಗೆಯೇ ಕ್ರಿಯಾರೂಪ ಚಾರಿತ್ರವು ನಿಷಿದ್ಧವಿದೆ ಎಂದು ಹೇಳುತ್ತಾರೆ. ನಿಷೇಧ್ಯತೆ ತತ್ ಶುಭ ಅಶುಭ ರೂಪ ಕರ್ತವ್ಯವು ನಿಷೇಧ್ಯತೆ ತ್ಯಾಗ ಮಾಡಲು ಯೋಗ್ಯವಿದೆ. ಹೇಗೆ ಇರುವುದರಿಂದ ನಿಷಿದ್ಧವಿದೆ? ಮೋಕ್ಷ ಹೇತು ತಿರೋಧಾನಾತ್ ಮೋಕ್ಷ ನಿಷ್ಕರ್ಮ ಅವಸ್ಥೆಯು ಅದರ ಹೇತು ಕಾರಣವು ಜೀವದ ಶುದ್ಧ ರೂಪ ಪರಿಣಾಮವಿದೆ. ಅದರ ತಿರೋಧಾನಾತ್ ಘಾತ ಮಾಡುವಂಥದ್ದಿದೆ. ಪ್ರತಿಯೊಂದರ ಅರ್ಥ ಯಾವ ವಿಶೇಷ ರೂಪದಿಂದ ಮಾಡಿದ್ದಾರೆ. ತಿರೋಧಾನಾತ್ ಮುಚ್ಚಾಕುವಂಥದ್ದಲ್ಲ, ಮರೆ ಮಾಡುವಂಥದ್ದಲ್ಲ, ಘಾತ ಮಾಡುವಂಥದ್ದಿದೆ. ಆದುದರಿಂದ ಕರ್ತವ್ಯವು ನಿಷಿದ್ಧವಿದೆ. ಮತ್ತೆ ಹೇಗಿರುವುದರಿಂದ ಸ್ವಯಂ ಏವ ಬಂಧತ್ವಾತ್, ತನ್ನಿಂದ ತಾನು ಕೂಡ ಬಂಧ ರೂಪವಿದೆ. ಭಾವಾರ್ಥವು ಹೀಗಿದೆ: ಎಷ್ಟು ಶುಭ ಅಶುಭ ಆಚರಣೆ ಇದೆ ಅದೆಲ್ಲವೂ ಕರ್ಮದ ಉದಯದ ಕಾರಣದಿಂದ ಅಶುದ್ಧ ರೂಪವಿದೆ. ಆದ್ದರಿಂದ ತ್ಯಾಜ್ಯವಿದೆ, ಉಪಾದೇಯವಿಲ್ಲ. ಮತ್ತೆ ಹೇಗಿರುವುದರಿಂದ ಮೋಕ್ಷ ಹೇತು ತಿರೋಧಾಯಿ ಭಾವತ್ವಾತ್, ಮೋಕ್ಷ ಸಕಲ ಕರ್ಮಕ್ಷಯ ಲಕ್ಷಣ ಪರಮಾತ್ಮ ಪದವು ಅದರ ಹೇತು ಕಾರಣವು ಜೀವದ ಶುದ್ಧ ಚೇತನಾರೂಪ ಪರಿಣಾಮನ ಗುಣವಿದೆ. ಅದರ ತಿರೋಧಾಯಿ ಘಾತ ಮಾಡುವಂಥದ್ದಿದೆ. ಭಾವತ್ವ ಅದರ ಸಹಜ ಲಕ್ಷಣವು ಹೀಗಿರುವುದರಿಂದ ಕರ್ತವ್ಯ ಅಂದರೆ ಕರ್ಮವು ನಿಷಿದ್ಧವಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ ನೀರು ಸ್ವರೂಪದಿಂದ ನಿರ್ಮಲವಿದೆ, ಹೆಸರಿನ ಸಂಯೋಗದಿಂದ ಮಲಿನವಾಗುತ್ತದೆ. ನೀರಿನ ಶುದ್ಧತನವು ಘಾತಿಸಲ್ಪಡುತ್ತದೆ. ಅದೇ ಪ್ರಕಾರ ಜೀವದವು ಸ್ವಭಾವದಿಂದ ಸ್ವಚ್ಛ ಸ್ವರೂಪವಿದೆ. ಕೇವಲ ಜ್ಞಾನ, ದರ್ಶನ, ಸುಖ, ವೀರ್ಯ ರೂಪವಿದೆ. ಆ ಸ್ವಚ್ಛತನವು ವಿಭಾವ ರೂಪ ಅಶುದ್ಧ ಚೇತನಾ ಲಕ್ಷಣ ನಿತ್ಯತ್ವ ವಿಷಯ ಕಷಾಯ ರೂಪ ಪರಿಣಾಮಗಳ ಕಾರಣದಿಂದ ನಾಶವಾಗಿದೆ. ಅಶುದ್ಧ ಪರಿಣಾಮದ ಸ್ವಭಾವವೇ ಶುದ್ಧತನವನ್ನು ನಾಶ ಮಾಡುವಂಥದ್ದಿದೆ. ಆದುದರಿಂದ ಸಮಸ್ತ ಕರ್ಮವು निषिद्धविದೆ. इस प्रकार है कोई जीव क्रियारूप स्थिति बना पाते हैं, उस स्थिति बनने में मग्न होते हैं. जो हमने मोक्ष मार्ग पाया, जो कुछ करना था सो किया, सो उन जीवों को समझाते हैं कि यतिपना का भरोसा छोड़कर शुद्ध चैतन्य स्वरूप को अनुभव. ಭಾವಾರ್ಥವು ಹೀಗಿದೆ: ಅದೆಷ್ಟೋ ಜೀವರುಗಳು ಕ್ರಿಯಾರೂಪದ ಯತಿತನವನ್ನು ಪಡೆದು ಆ ಯತಿತನದಲ್ಲಿ ಮಗ್ನರಾಗುತ್ತಾರೆ. ಅವರು ನಾವು ಮೋಕ್ಷ ಮಾರ್ಗವನ್ನು ಪಡೆದುಕೊಂಡಿದ್ದೇವೆ, ಏನನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದ್ದೇವೆ ಎಂದು ಮನ್ನಿಸಿದ್ದಾರೆ. ಆದುದರಿಂದ ಅಂತಹ ಜೀವರುಗಳಿಗೆ ಯತಿತನದ ವಿಶ್ವಾಸವನ್ನು ಬಿಟ್ಟುಕೊಟ್ಟು ಶುದ್ಧ ಚೈತನ್ಯ ಸ್ವರೂಪವನ್ನು ಅನುಭವಿಸಿರಿ ಎಂದು ತಿಳಿಸಲಾಗಿದೆ. ನಮಗೂ ಹೇಳಿದಾನೆ ಯತಿತನ ತಗೊಂಡವ್ರಿಗೆ ಅಷ್ಟೇ ಹೇಳಿದ್ದಾರೆ. ನಾವು ಸ್ವಾಧ್ಯಾಯ ಮಾಡ್ತೇವೆ, ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದೇವೆ ಅಂತೇಳಿ ನಮಗೂ ಇದೆ. ಅದರ ವಿಶ್ವಾಸ ಬಿಡ್ರಿ, ಶುದ್ಧ ಸ್ವರೂಪದ ಪರಿಚಯ ಮಾಡಿಕೊಡ್ರಿ ಅಂತೇಳಿ ನಮಗೂ ಕೂಡ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ. ಬಸ್ಸಿಗೆ ಹೊಂಟಿದ್ದೇನೋ, ಈ ಮೊದಲು ಹೋಗ್ತಿರ್ಲಿಲ್ಲ, ಮಹಾರಾಜರು ಬಂದರು, ನೀವು ಕೊಟ್ಟರು, ನಾ ಈಗ ತಪ್ಪಲ್ದ ದಿನ ಹೋಗ್ತೇನೆ ನೋಡಿ ಅಂಥೇಳಿ ಅದರ ವಿಶ್ವಾಸದ ಮೇಲೆ ಕೂಡಬೇಡ. ಬಸ್ತಿಗೆ ಹೋಗಿ ಯಾವ ಶುದ್ಧ ಸ್ವರೂಪದ ಅರಹಂತರ ಯಾವ ವೀತರಾಗ ಸ್ವರೂಪ ಇದೆ, ಚೈತನ್ಯ ಸ್ವರೂಪ ಇದೆ, ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿ ಅಂಥೇಳಿ ಪ್ರತಿಯೊಬ್ಬರಿಗೂ ಬೋಧ ನೀಡಿದ್ದಾರೆ. 2 ಸಲ ಪೂರ್ತಿ ಓದಿದ್ದಾಯಿತು, 5 ಸಲ ಶ್ಲೋಕ ಅಂದದ್ದಾಯಿತು. ಹೌದು ಅಥವಾ ಇಲ್ಲ? ಇನ್ನು ನಾಳೆ ಅದರ ಅರ್ಥ ನೋಡೋಣ. ಸ್ವಯಂ